ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ಸಿದ್ದರಾಮಯ್ಯ ಪರ ವಾದ ಮಾಡೋದಕ್ಕೆ ಡೆಲ್ಲಿಯಿಂದ ದೊಡ್ಡ ಲಾಯರ್ಸ್ ಬಂದಿದ್ರು ಇವತ್ತು. ದೊಡ್ಡ ಲಾಯರ್ಸ್. ಏನಾಯಿತು? ಅಭಿಷೇಕ್ ಮನು ಸಿಂಘ್ವಿ, ಕಾಂಗ್ರೆಸ್ ದೊಡ್ಡ ನಾಯಕರು ಮತ್ತು ದೊಡ್ಡ ಲಾಯರ್ ಕಪಿಲ್ ಸಿಬಲ್, ಪ್ರಶಾಂತ್ ಭೂಷಣ್ಗೆ ಅನೇಕ ಸಿದ್ದರಾಮಯ್ಯಗೆ ಮುಡಾ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ವ್ಯೂಹ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಎಲ್ಲ ವಿಚಾರಣೆಗೆ ತಡೆ ನೀಡಿದ ಹೈಕೋರ್ಟ್ 29ನೇ ತಾರೀಕಿನ ತನಕ ಸೇಫ್. FIR ದಾಖಲು ಮಾಡುವಂತಿಲ್ಲ, ವಿಚಾರಣೆ ಮಾಡುವಂತಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆಗೂ ತಡೆ. ನಾಳೆ ಸ್ನೇಹಮಯಿ ಕೃಷ್ಣ ಅರ್ಜಿ ಆದೇಶಕ್ಕೂ ಬ್ರೇಕ್. ನಾಡಿದ್ದು TJ ಅಬ್ರಹಾಂ ವಿಚಾರಣೆಗೂ ತಾತ್ಕಾಲಿಕ ತಡೆ. ಆಗಸ್ಟ್ 29ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಹಾಗಾಗಿ ಇದೀಗ ಕೇಸನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಸದ್ಯಕ್ಕೆ ಆಗೋದಿಲ್ಲ. ಆಮೇಲೆ ಸ್ನೇಹಮಯಿ ಕೃಷ್ಣ ಅವ್ರದ್ದು ನಾಳೆ 20ನೇ ತಾರೀಕಲ್ವ, ನಾಳೆ ವಿಚಾರಣೆ ಮುಂದೂಡಿತ್ತು. ಆ ವಿಚಾರಣೆ ಮುಂದೂಡಿದದ್ದು ಅಂದರೆ 13ನೇ 14ನೇ ತಾರೀಕೇನು ಅವರು ಕೋರ್ಟ್ಗೆ ಹೋಗಿದ್ದರು ಸ್ನೇಹಮಯಿ ಕೃಷ್ಣ. ಸ್ವಲ್ಪ ವಿಚಾರಣೆ ಆಗಿತ್ತು. ಆನಂತರ ಅದನ್ನು 20ನೇ ತಾರೀಕಿಗೆ ಮುಂದೆ 20 ಅಂದರೆ ನಾಳೆ, ಅದಕ್ಕೂ ಕೂಡ ತಡೆ ಕೊಟ್ಟಿದ್ದಾರೆ. ನಾಡಿದ್ದು 21ನೇ ತಾರೀಕು TJ ಅಬ್ರಹಾಂ ಅವರ ವಿಚಾರ ಕೂಡ ಬರಲಿಕ್ಕಿತ್ತು. ಎಲ್ಲದಕ್ಕೂ ತಡೆ ಕೊಟ್ಟಿದ್ದಾರೆ ಹೈಕೋರ್ಟ್. ಹಾಗಾಗಿ ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ದರು, ಆಮೇಲೆ ವಾದ ಮಂಡಿಸಿದರು. ನೋಡಿ, ಅವರು ಹೇಳ್ತಾ ಹೋಗ್ತಾರೆ, 100ಕ್ಕೂ ಹೆಚ್ಚು ಪುಟಗಳ ವರದಿ ನೀಡಲಾಗಿದೆ. ಇವರು CM ಪರ ವಾದ ಮಂಡಿಸ್ತಾರೆ. ತುಷಾರ್ ಮೆಹ್ತಾ ಇನ್ನೊಬ್ಬರು ರಾಜ್ಯಪಾಲರ ಪರ. ನೋಡಿ, ರಾಜ್ಯಪಾಲರು 2 ಪುಟಗಳ ಅನುಮತಿ ನೀಡಿದ್ದಾರೆ. ಯಾವ ಕಾರಣಕ್ಕೆ ಕ್ಯಾಬಿನೆಟ್ ನಿರ್ಧಾರ ತಿರಸ್ಕರಿಸಿದ್ರು ಅಂತ ಕೇಳ್ತಾರೆ ಇವರು. ಅಂದರೆ ಜಡ್ಜ್ ಮುಂದೆ ಹೇಳೋದು. ರಾಜ್ಯಪಾಲರು ಕಾರಣವನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ತಿರಸ್ಕಾರ ಮಾಡಿದ್ದು ಯಾಕೆ ಅಂತ ಉಲ್ಲೇಖ ಮಾಡಿಲ್ಲ. ತನಿಖಾ ವರದಿ ಇಲ್ಲದೆ 17A ಅಡಿ ಅನುಮತಿ ನೀಡಲು ಬರಲ್ಲ. ತನಿಖಾ ವರದಿ, ಇದು ಪಾಯಿಂಟು ಇಲ್ಲಿ. ನೋಡಿ, ಯಡಿಯೂರಪ್ಪನವರನ್ನು ಅವತ್ತು ವಿಚಾರಣೆಗೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಅವರಿಗೆ ಲೋಕಾಯುಕ್ತ ಕೋರ್ಟ್ ನೋಟಿಸ್ ಕೊಡುತ್ತೆ. ಅವರು ಬರ್ತಾರೆ, ಬಂದಾಗ ಜಾಮೀನು ಅರ್ಜಿ ಸಲ್ಲಿಸ್ತಾರೆ. ಜಾಮೀನು ಅರ್ಜಿ ತಿರಸ್ಕಾರ ಆಗುತ್ತೆ, ಅವರು ಅರೆಸ್ಟ್ ಆಗ್ತಾರೆ. ಇವರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಿದ್ದರಾಮಯ್ಯ ಸೇಫ್ ಆಗಲಿಕ್ಕಿರುವಂಥ ಒಂದೇ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಾಗಂತ ಮುಡಾದಿಂದ ಕ್ಲಿಯರ್ ಆದರೂ ಅಂತಲ್ಲ. ಯಾವುದೇ ದೊಡ್ಡ CMನಂತಹ ಕಸ್ಟೋಡಿಯನ್, ಸಂವಿಧಾನದ ಕಸ್ಟೋಡಿಯನ್ ಅವರನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತಂದರೆ ಒಂದು ವಿಚಾರಣೆ, ಒಂದು ತನಿಖೆ ಆಗಿ ಒಂದು ವರದಿ ರೆಡಿಯಾಗಿರಬೇಕು. ಒಂದು ತನಿಖೆ ಆಯಿತು, ಒಂದು ವರದಿ ರೆಡಿಯಾಗಿರಬೇಕು. ಯಡಿಯೂರಪ್ಪನವ್ರದ್ದು ಏನಾಯಿತು? ಈ ಗಣಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಹೆಗಡೆ ಒಂದು ವರದಿ ರೆಡಿ ಮಾಡಿದರು. ಆ ವರದಿಯನ್ನಿಟ್ಟುಕೊಂಡು ಬಾಲರಾಜ್ ಮತ್ತು ಪಾಷಾ ಅವರು ತನಿಖೆಗೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರ್ತಾರೆ. ಆಗ ರಾಜ್ಯಪಾಲರಿಗೆ ಹೌದಾ, ಇಲ್ಲೆಲ್ಲ ಹಿಂಗೆ ಬಂದಿದೆಯಾ, ಇವರೆಲ್ಲ ಆರೋಪಿಗಳು ಅಂತ ಬಂದಿದೆಯಾ, ಹಾಗಿದ್ರೆ ಮಾಡಿ ಅಂತ. ಇಲ್ಲಿ ಆರೋಪಿ ಅಂತ ಎಲ್ಲೂ ಇಲ್ಲ, ಯಾರೂ ತನಿಖೆ ಮಾಡಿಲ್ಲ ಇಲ್ಲಿ ತನಕ ಈ ವಿಚಾರವನ್ನು. ದೂರು ಬಂದಿದೆ. ಹಾಗಾಗಿ ಅವರು ಹೇಳ್ತಾರೆ, ತನಿಖಾ ವರದಿ ಇಲ್ಲದೆ 17A ಅಡಿ ಅನುಮತಿ ನೀಡಲು ಬರಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನು ಇವರು ಕಡೆಗಣಿಸಿದ್ದಾರೆ ಅಂತ ಒಂದು ಹೇಳ್ತಾರೆ. ಅದೇನು ತೊಂದರೆ ಇಲ್ಲ, ಕ್ಯಾಬಿನೆಟ್ ನಿರ್ಧಾರವನ್ನು ಮಾನ್ಯ ಮಾಡಲೇಬೇಕು ಅಂತೇನಿಲ್ಲ. ಯಾರು? ರಾಜ್ಯಪಾಲರಿಗೆ ಆ ವಿಟೋ ಪವರ್ ಇದೆ. ಆದರೆ ರಾಜ್ಯಪಾಲರು ತನಿಖಾ ವರದಿ ಇಲ್ಲದೆ ಹೇಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಮುಖ್ಯಮಂತ್ರಿಗಳು? ಯಾಕೆಂದರೆ ಅವ್ರು CM ಪೋಸ್ಟ್, ಅಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ. CM ಪೋಸ್ಟನ್ನು ಹಾಗೆ ಕಾಂಜಿ ಪಿಂಜಿಗಳು ಬಂದು ದೂರು ಕೊಟ್ಟಾಗ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಯಾರೋ ಒಂದು, ಈಗ ನಾಳೆ ಹೋಗ್ಬಿಟ್ಟು ಅವ್ರ ಬಗ್ಗೆ ಏನೋ ಪ್ರಾಬ್ಲಮ್ ಇದೆ ಸರ್, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂದರೆ ಹಂಗೆ ಕೊಡೋಕ್ಕೆ ಬರಲ್ಲ ಅಂತ ಇವರ ವಾದ. ಒಂದು ತನಿಖೆ ಆಗಿದೆ, ಒಂದು ತನಿಖಾ ಸಂಸ್ಥೆಯಿಂದ, ಅದರಲ್ಲಿ ಇವರು ಆರೋಪಿಗಳಂತ ಸಾಬೀತಾಗಿದೆ, ಆಗ ಕೊಡಿ ಅಂತ ಕೇಳ್ಬೋದು. ಯಡಿಯೂರಪ್ಪನವ್ರದ್ದು ಏನಾಗಿತ್ತು? ಹೌದು, ಡಿನೋಟಿಫಿಕೇಷನ್ ಮಾಡಿದ್ದಾರೆ ರಾಚೇನಹಳ್ಳಿ ನಂಬರ್ 1. ಆ ನಂತರ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ನಂಬರ್ 2. ಆಮೇಲೆ ಚೆಕ್ಕಲ್ಲಿ ದುಡ್ಡು ಪಡೆಯಲಾಗಿದೆ ನಂಬರ್ 3. ಈ ಆರೋಪಗಳು ಅವರ ಮೇಲೆ ಇತ್ತು. ಅರ್ಥ ಆಯ್ತಲ್ಲ? ಓಕೆ. ಇವೆಲ್ಲದರ ಬಗ್ಗೆ ನಾನು ಸುದೀರ್ಘವಾಗಿ 9 ಗಂಟೆ ಪ್ರೈಮ್ ಟೈಮಲ್ಲಿ ಕೊಡ್ತೀನಿ ನಿಮಗೆ. ಇದೀಗ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ.
ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.